ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ತಾವೆಲ್ಲ ಗಮನಿಸ್ಬೋದು. ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ. ಆ ಬಟನ್ ಸಹಿತ ಒತ್ತಿದರೆ ನಮ್ಮ ಚಾನಲಿಗೆ ಪ್ರೋತ್ಸಾಹ ನೀಡಿದಂಗೆ ದಯವಿಟ್ಟು ಆ ಬಟನನ್ನು ಪ್ರೆಸ್ ಮಾಡಿ. ಬಂಧುಗಳೇ, ಒಂದು ವರದಿ, ಇವೆಲ್ಲ ಸಂಘಟನೆ ಇದ್ದರೂ ಸಹಿತ ಕೆಲವೊಂದು ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಗಮನಿಸಿದ ಹಾಗೆ ಬೇರೆ ರಾಜ್ಯದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಇರ್ತೀವಿ. ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಈ ಅಂಗವಿಕಲ ಸಂಘಟನೆಗಳು ಎಷ್ಟು ಚುರುಕಾಗಿದ್ದಾವೆ ಅಂದರೆ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ಹೇಳ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಸಂಘಟಕರು ವಿಶೇಷಚೇತನರ ಬಗ್ಗೆ ಒಂದು ಸಂಘಟಕರಾಗಿ ಸಂಘಟನಾತ್ಮಕ ಒಂದು ಹೋರಾಟ ಮಾಡ್ತಾ ಇರ್ತಾರೆ. ಅಂದರೆ ಅನೇಕ ಅಂಗವಿಕಲರ ಸಮಸ್ಯೆಗಳನ್ನು ಎತ್ಕೊಂಡು ಸರ್ಕಾರ ಗಮನ ಸೆಳೆಯತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಗೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅನೇಕ ಯೋಜನೆಗಳು, ಅಂದರೆ ನಮ್ಮಲ್ಲಿರ್ತಕ್ಕಂಥ ಯೋಜನೆ ಅಲ್ಲಿಯೂ ಕೆಲವೊಂದು ಇದ್ದಾವೆ. ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಅಂದರೆ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಅನುದಾನ ನಮ್ಮ ರಾಜ್ಯದಲ್ಲಿ ಬಹಳ ಕೊರತೆ ಇದೆ. ಉದಾಹರಣೆಯಾಗಿರ್ತಕ್ಕಂಥ ನಾವು ಗಮನಿಸಿದ ಹಾಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ತಮ್ಮ ಜೊತೆಗೆ ಹಂಚ್ಕೋಬೇಕಂತಾಯಿತು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ವಿಶೇಷಚೇತನರಿಗೆ ಸುಮಾರು ಮಾಶಾಸನ ಆದರೂ ಸಹಿತ ಬರೀ ಏನಿಲ್ಲ 1400-800 ಕೊಡ್ತಾ ಇದ್ದಾರೆ. ಬಟ್ ಅದೇ ಮಹಾರಾಷ್ಟ್ರದಲ್ಲಿ 2500 ಮಾಶಾಸನ ಬಂದಿರೋದ್ರ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಉದಾಹರಣೆಯಾಗಿ ತಮ್ಮ ಜೊತೆಗೆ ನಮ್ಮ ಪರದೆ ಮೇಲೆ ಹಂಚ್ಕೋತೀವಿ. ಅದು ನಿನ್ನೆನೇ ಜಮಾ ಆಗಿರೋದು ಬಗ್ಗೆ ಅದೊಂದು ಬಂದಿದೆ, ಅದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಯಾಕೆ ನಮ್ಮ ರಾಜ್ಯದಲ್ಲಿ ಈ ಥರ ಮಾಶಾಸನ ಕೊಡುವುದರಲ್ಲಿ ಇಲಾಖೆ ಒತ್ತಡ ತರ್ತದೆ ಇಲ್ಲೋ ಗೊತ್ತಿಲ್ಲ. ಬಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಜೊತೆಗೆ ಮಹಾರಾಷ್ಟ್ರದಲ್ಲಿ ಮದುವೆ ಪ್ರೋತ್ಸಾಹನ ಕೊಡ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಒಂದು ಕೊರತೆ ಇದೆ. ನಾವು ಸುಮಾರು MRW ಕೆಲಸ ಮಾಡ್ತಾ ಇರುವಾಗೆ ಈ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದೆವು. ಏನಂತಂದರೆ, ವಿಶೇಷಚೇತನರನ್ನು ಮದುವೆ ಆದರೆ ನಮ್ಮಲ್ಲಿ ಏನೂ ಇಲ್ಲ, ಜೀರೋ. ಆದರೆ ವಿಶೇಷಚೇತನರು ಸದೃಢರ ಮದುವೆ ಆದರೆ ನಮ್ಮಲ್ಲಿ ಕೊಡ್ತಕ್ಕಂಥ ಅನುದಾನ ಒಂದು 50,000 ಅಷ್ಟೇ. ಅದು FD ಮಾಡ್ತಾರೆ. ಆದರೆ ಅದೇ ಮಹಾರಾಷ್ಟ್ರ ಸರ್ಕಾರದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿ ಹೇಳ್ತಾ ಇದ್ದೀನಿ, ಅಲ್ಲಿ ಒಬ್ಬ ವಿಶೇಷಚೇತನರು ಮದುವೆ ಆದರೆ 2.5 ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋದು ನಾವು ಗಮನಿಸಿದ್ದೇವೆ. ಹಾಗೆ ವಿಶೇಷಚೇತನರಿಗೆ ಸದೃಢರು ಮದುವೆ ಆದರೆ 1.5 ಲಕ್ಷ ರೂಪಾಯಿ ಕೊಡ್ತಾರಂತಕ್ಕಂಥ ವಿಚಾರ ನಾವು ನಮ್ಮ ಚಾನಲ್ ಪರವಾಗಿ ಕೆಲವೊಂದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದಾಗ ಈ ಒಂದು ವ್ಯತ್ಯಾಸ ಕಂಡು ನಾವು ಸಹಿತ ಬಹಳ ನೋವಿನಿಂದ ಈ ವಿಚಾರ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ವಿಶೇಷಚೇತನರಿಗೆ ಸುಮಾರು ಅನ್ಯಾಯ ಆಗ್ತಾ ಇರೋದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡಿದ್ರೇ ಅದರಲ್ಲಿ ಏನೋ ಒಂದು ಭಯ ಹುಟ್ಟುಬಿಡ್ತಾ ಇದೆ. ಯಾಕಂದರೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದು. ಯಾಕಂದರೆ ಕೆಲಸ ಕಳ್ಕೊಂಡು ಜೀವನ ಮಾಡೋದೇ ಕಷ್ಟ ಇದೆ. ಆದರೂ ಮನಸ್ಸು ಕೇಳಲ್ಲ. ಯಾಕಂದರೆ ಅಂಗವಿಕಲರಿಗೆ ಅನ್ಯಾಯ ಆಗ್ತದೆ ಅಂದರೆ ನಾವೆಲ್ಲ ನಮಗೆ ಚಾನಲಲ್ಲಿ ಸುಮಾರು ಜನ ಅಂಗವಿಕಲರು ಹೇಳ್ತಾರೆ, ಕಮೆಂಟ್ ಮಾಡ್ತಾರೆ, ನಮಗೆ ಮಾಶಾಸನ ಹೆಚ್ಚು ಮಾಡಿರಿ ಅಂತೇಳಿ. ಆದರೆ ಮಾಶಾಸನ ಹೆಚ್ಚು ಮಾಡೋದು ದೊಡ್ಡದಲ್ಲ, ಅದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ಯಾವಾಗ ಸರ್ಕಾರಕ್ಕೂ ಒತ್ತಡ ಬರ್ತದ, ಎಲ್ಲರ ಒತ್ತಡ ಬಂದಾಗ ಸರ್ಕಾರ ಅದನ್ನು ಗಮನಿಸ್ತದೆ. ಯಾಕಂತಂದ್ರೆ ಇಲ್ಲಿ ಬೇರೆ ಬೇರೆ ವಿಚಾರ ಹೇಳಬೇಕಾದ್ರೆ ಇಲ್ಲಿ ಸರ್ಕಾರ ಅನ್ನೋದೇನಿರ್ತದಲ್ಲ, ಅದು ಬಹುಸಂಖ್ಯಾತರ ಒಂದು ಬಲದ ಮೇಲೆ ಸರ್ಕಾರ ತೀರ್ಮಾನ ತಗೊಂತ ಕೆಲಸ ಆಗ್ತದೆ. ಇಲ್ಲಿ ಯಾರೂ ಕೇಳದೇ ಇದ್ದರೆ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ತಗೊಳ್ಳಲ್ಲ ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಎಲ್ಲರೂ ಒತ್ತಡ ತಂದರೆ ನಮ್ಮ ರಾಜ್ಯದ ವಿಶೇಷಚೇತನರಿಗೆ ಸಹಿತ ಸುಮಾರು ಸೌಲಭ್ಯಗಳು ಕೊಡ್ಬೋದು ಅಂತಕ್ಕಂಥ ವಿಚಾರ ಹೇಳಿ. ಹಾಗಾಗಿ ಈ ವರದಿ ಗಮನಿಸಿದ ರಾಜ್ಯದ ವಿಶೇಷಚೇತನರು, ಸಂಘಟಕರು, ರಾಜ್ಯದ ವಿಶೇಷಚೇತನರಿಗೆ ಏನಾದರೂ ಮಾಡಬೇಕು ಅಂದರೆ ಒಳ್ಳೆಯದು ಮಾಡಬೇಕು, ಅವರಿಗೆ ಸೌಲಭ್ಯಗಳು ಕೊಡಿಸ್ಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ ಹಾಗೆ ನಮ್ಮ ರಾಜ್ಯದಲ್ಲಿಯೂ ಅದು ಕಾರ್ಯಕ್ಕೆ ಬರಬೇಕು ಅಂತಕ್ಕಂಥ ಒಂದು ದೃಢ ನಿರ್ಧಾರ ರಾಜ್ಯದ ಸಂಘಟಕರು, ಮುಖಂಡರು ತಗೊಳ್ಬೇಕು. ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ, ದಯವಿಟ್ಟು ಯಾರೋ ಮುಖಂಡರು ಏನೋ ಒಂದು ಹೋರಾಟ ಮಾಡೋಕ್ಕೆ ತಯಾರಾದರೆ ಅಲ್ಲಿ ಸುಮಾರು ಒತ್ತಡ ಅಂದರೆ ಸುಮಾರು ವಿಚಾರಗಳನ್ನು ಅವರಿಗೆ ಕುಗ್ಗಿಸುವಂಥ ಕೆಲಸನೂ ಆಗ್ತಿರ್ತಾವೆ. ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತೀವಿ, ವಾಟ್ಸಪ್ ಗ್ರೂಪಲ್ಲಿ
ಯಾರೋ ಮುಖಂಡರು ಏನೋ ಮಾಡ್ತಾರಂದ್ರೆ ನೀವು ಮಾಡಿರಿ ಅಂತಕ್ಕಂಥ ವಿಚಾರ. ಆದರೂ ಅವರು ಮಾಡಬೇಕಾದ ಕರ್ತವ್ಯ ಅನ್ನೋದು ಮರೆತು ಬಿಡ್ತಾರೆ. ನೀವು ಅದನ್ನು ಯಾಕೆ ಮಾಡ್ತಾಯಿದ್ದೀರಿ, ಇದನ್ನು ಯಾಕೆ ಮಾಡ್ತಾಯಿದ್ದೀರಿ, ಅದು ಸೇರಿಸ್ಕೊರಿ, ಇದು ಸೇರಿಸ್ಕೊರಿ, ಆ ವಿಚಾರವಾಗಿ ಕೆಲವೊಂದು ಚರ್ಚೆಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ದಯವಿಟ್ಟು ಹಾಗಲ್ಲ, ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ನಮ್ಮ ಅಂಗವಿಕಲ ಸಮುದಾಯಕ್ಕೆ ಒಳ್ಳೆಯದಾಗ್ತದೆ ಅಂಥೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ನಮಸ್ಕಾರ, ಧನ್ಯವಾದಗಳು.